Hey guys, welcome back to my YouTube channel. Guys, this vlog is very special because now girls at trip ಹೋಗ್ತಾ ಇದೀವಿ guys. Mama, bye. Okay. ನಮ್ಮ ಪಪ್ಪ ಡ್ರಾಪ್ ಮಾಡಿದ್ರು ಗೈಸ್ ನನ್ನ. ಬಾಯ್ ಬಾಯ್. ನಮ್ಮಪ್ಪಂಗೆ ಒಂದು ಹಾಯ್ ಮಾಡಕ್ಕೆ ಹೇಳಿ. ಹಾಯ್ ಅಂಕಲ್. ಹಾಯ್. ಇಲ್ಲಿ ಕೈಲೊಂದು. ಕ್ಯಾಮ್ರಾ ಆಕ್ಷನ್. ಹಲೋ ಗೈಸ್, ನಾನಿವತ್ತು ನಾನು ಹೇಮಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನಾನು ಹೇಮಾ ಫ್ರೆಂಡ್ ತೇಜ್. ಸೊ ನಾವು ಟ್ರಿಪ್ ಹೋಗ್ತಿರೋದಕ್ಕೆ ಮಳೆನೇ ಬೀಳ್ತಿದೆ. ಸೊ ಇದೇ ಸಾಕ್ಷಿ, ಫೈನಲಿ ಹೋಗ್ತಿದ್ದೀವಿ ಟ್ರಿಪ್ಪು. ಸೊ ಇವರೆಲ್ಲ ಹಾಯ್ ಗೈಸ್, ಫೈನಲಿ ಗರ್ಲ್ಸ್ ಟ್ರಿಪ್ ಇಸ್ ಹ್ಯಾಪನಿಂಗ್. ಹಾಯ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಈಗ ನೋಡು ಯೆಲ್ಲೋ ಕಲರ್ ಅಲ್ಲ ಅದು ಟೇಬಲ್ ತರ ಇದೆ. ಅಲ್ಲೇನೋ ಇದೆ ನೋಡು. ಯಾರು ಬರ್ತಾರ? ಅಲ್ಲ, RCB ಇದೆ ಟೇಬಲ್ ಟಾಪ್ ಅಲ್ಲಿ, ಟೇಬಲ್ ಮೇಲೆ. ಇಟ್ಸ್ ಓಕೆ. CSK ಎಲ್ಲಿದೆ ಹೇಳು? ಟೇಬಲ್ ಕೆಳಗಡೆ. ಬಟ್ ವಿ ಹ್ಯಾವ್ ಮೆನಿ ಕಪ್ಸ್. ಏನಕ್ಕೆ? ಟಾಕ್ 2 years. ಇಟ್ಸ್ ಓಕೆ. ಬ್ಯಾನ್. ನೀವು 18 ವರ್ಷದಿಂದ ಒಂದೇ ಕಪ್. ಅದು ನಮ್ಗೆ ಲಾಸ್ಟ್ ಇಯರ್ ಗೆದ್ದಾಗೆಲ್ಲ ಹೋಗ್ಬಿಡ್ತದೆ ಕಳಂಕ. ನಿಮ್ದು ಓಕೆ. ಆಲ್ ದಿ ಬೆಸ್ಟ್ RCBians. ಇದು ಗೈಸ್ ಲಾಸ್ಟ್ ಅಲ್ಲಿ ಒಪ್ಕೊಂಡ್ಲಲ್ಲ, ಇದು ನಮಗೆ ಬೇಕಾಗಿರೋದು. ಅಷ್ಟೇ ಗೈಸ್. ಗೈಸ್ ನಾವಿವಾಗ ಬಸ್ ಬೋರ್ಡ್ ಮಾಡ್ಕೊಂಡು 4 ಜನ ಇಲ್ಲೇ ಕುತ್ಕೊಂಡಿದ್ದೀವಿ. This is Tejaswini. This is also Tejaswini. This is Keertana and this is Hemalata. ಫಸ್ಟ್ ಚೆನ್ನಾಗಿ ಕಾಣಿಸಿಲ್ಲ ಅಂತಂದ್ರೆ ಮಾತ್ರ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಅಕೌಂಟ್ ಓಪನ್ ಮಾಡಕ್ಕೆ ಎಷ್ಟು ಸಾಹಸ ಮಾಡ್ತಾ ಇದ್ದೆ. ಗಾಳಿ ಬರ್ತಾ ಇಲ್ಲ ಗೈಸ್, ಗಾಳಿ ಬರ್ತಾ ಇಲ್ಲ ಗೈಸ್. ನಾವು ಟ್ರಿಪ್ಗೆ ಹೋಗ್ತಿರೋದು ಯಾರ್ಯಾರ ಅಕೌಂಟಲ್ಲಿ ಎಷ್ಟೆಷ್ಟು ಇಟ್ಕೊಂಡು ಟ್ರಿಪ್ಗೆ ಹೋಗ್ತಾ ಇದೀವಿ ಅಂತ ಚೆಕ್ ಮಾಡೋಣ. ನೀವು ಫಸ್ಟ್ ನಿಂದೆ ತೋರಿಸಿ, ನಂಗೆ ಫಸ್ಟ್ ನಿಂದೆ ಬೇಕಾಗಿರೋದು. ಇದರಲ್ಲಿ ಇಲ್ಲ ಟಾರ್ಚ್ ಹಾಕಿದ್ದೀನಿ. ಸೊ ಗೈಸ್ ಕಾಣಿಸ್ತಾ ಇಲ್ಲ. 6556. ಅದರಲ್ಲಿ 1500 ಇಳ್ದೆ ಗೈಸ್. ಏನೋ ಮಿಸ್ ಆಗಿ ಹಾಕಿದ್ದೀನಿ ಅಷ್ಟೇ. ಆಯ್ತು, ಏನು 5000 ಆಯ್ತಾ? ಇರಿ ಗೈಸ್, ತೇಜ್ ನೋಡೋಣ. ಗೈಸ್ ಇಲ್ವೇ ಬ್ರೈಟ್ನೆಸ್ ಕೊಡಿ. ಅವಳೇನೋ ಮಾಡೋದು. ಇಲ್ಲ ಏನೋ ಆಗೋಯ್ತು. ವೆಯ್ಟ್ ಸ್ಟೋರೇಜ್ ಇಲ್ಲ. ಒಂದು ಸ್ವಲ್ಪ ಬೇಗ ತೋರಿಸ್ತೀರಾ ಗೈಸ್? ನಂದ್ರಲ್ಲೂ ಅಷ್ಟೇ ಬರೀ 200 300 ಇದೆ. ಇವಳದ್ರಲ್ಲಿ ನೋಡಿ 342. 300 ಹಿಡ್ಕೊಂಡು ಟ್ರಿಪ್ಪಿಗೆ ಬರ್ತಾ ಇದ್ದೀನಿ. ಇವಳದು ಅನೇಬಲ್ ಟು ಫೆಚ್. ಇದು ಕಾನ್ಫಿಡೆನ್ಸ್ ಗೈಸ್. ಅವರೆಲ್ಲ ಕ್ಯಾಶ್ ತಗೊಂಡಿದ್ದಾರೆ, ನಾನು ಒಬ್ಳೆ UPI ತಗೊಂಡಿರೋದು. ಸೊ ಅದಕ್ಕೆ ಅವರೆಲ್ಲ ಇವೆಲ್ಲ ಡಬ್ಬು ಗೈಸ್. ಇಲ್ಲ ಇವೆಲ್ಲ ಸುಳ್ಳು ಗೈಸ್. ನಾವು ಯಾವ ಕ್ಯಾಶ್ ತಗೊಂಡಿಲ್ಲ. ಇದೆಲ್ಲ ಸ್ಪಾನ್ಸರ್ ಮಾಡ್ತಿರೋದು. ಕ್ಯಾಶ್ ಇಲ್ದಿರ ಇಲ್ಲ ಗೈಸ್, ಫುಲ್ ಸ್ಪಾನ್ಸರ್ ಮಾಡ್ತಿರೋದು. ಕ್ಯಾಶ್ ಇಲ್ದಿರ ಯಾರು ತಗೊಂಡೋಗ ಕ್ಯಾಶ್ ಏನು ಗೈಸ್? ನೈಟ್ ಸ್ನ್ಯಾಕ್ಸ್, ಇದು ಪ್ಲಮ್ ಕೇಕ್, ಕಡ್ಡಿ ಚಿಪ್ಸ್, ಪೊಮೊಗ್ರಾನೇಟ್. ಇಲ್ಲಿ ಮ್ಯಾಚ್ ನಡೀತಿದೆ ಗೈಸ್, RCB ಮ್ಯಾಚ್, ವೆರಿ ಇಂಪಾರ್ಟೆಂಟ್. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇದೆ. ಆದ್ರೂ ಮ್ಯಾಚ್ ಬರ್ತಿದೆ ತಾನೆ. ಹೌ ಇಸ್ ದ ಜೋಶ್? ಹೌ ಹೈ ಸರ್. ನಿಂಗೆ ಜೋಶ ಇಲ್ಲ. ಆಡ್ ಒನ್ ಅಪ್ಪನ್ ವೇಸ್ಟ್ ಇಳ್ದ್ಬಿಡು. ಹಂಗೆ ಆ ಕಿಟಕಿಯಿಂದ ತುಂಬಿಬಿಡು ಆ ಕಡೆ. ಬಂದ್ಬಿಡು, ಕರ್ಕೊಂಡು ನನಗೆ ಇಂಟ್ರೆಸ್ಟ್ ಐತೆ. ನಿನಗೆ ಏನಿಲ್ಲ. ಅವಳು ಅದು ಮಿಸ್ಸಿಂಗ್ ಹರ್ ಫಿಯಾನ್ಸೆ. ಫೀಲಿಂಗ್ ಅದಿದ್ದಾನೆ, ಅದಕ್ಕೆ ಜೋಶ್ ಇಲ್ಲ. ಮಿಸ್ ಮಾಡ್ಕೊಳ್ತಿರ್ಬೇಕು. ಕಾಲ್ ಪಾಪ ಅವಳೆಲ್ಲ ಚೆಲ್ಲಿನದೆಲ್ಲ ಕಷ್ಟಪಟ್ಟು ಗುಡ್ಸಂಡು ಇವಳು ಎತ್ತಿದ್ದೀನಿ. ಇದಾಗ ಈ ಪಾಪ ಕೆಳಗಡೆ ಇವ್ರು ಬೈದ್ರೆ ನೋಡ್ಕೊಳ್ತಾ ಇದ್ದಾರೆ. ಗೈಸ್, ವಿ ಆರ್ ಪ್ಲೇಯಿಂಗ್ ಅ ಗೇಮ್. ಇವಳ ಕಿವಿಗೆ ಏರ್ಪೋರ್ಟ್ಸ್ ಹಾಕಿ ಫುಲ್ ಜೋರಾಗಿ ಸಾಂಗ್ ಹಾಕಿದ್ದೀವಿ. ನಾವು ಇವಳಿಗೆ ಒಂದು ವರ್ಡ್ ಹೇಳಿದ್ದೀವಿ. ಅವಳು ಅವಳು ಬರೀ ಲಿಪ್ಸಿಂಕ್ ಮಾಡಬೇಕು. ಅದನ್ನ ಇವಳು ಗೆಸ್ ಮಾಡಬೇಕು. ನಾವಿಬ್ರು ನೆಕ್ಸ್ಟ್ ಟರ್ನ್ ನಮ್ದು.
ಕೃಷ್ಣ ವಿಘ್ನ ವಿರಿಚಿತ ಅಂತ ಕೊಟ್ಟಿದ್ದೀನಿ. ಅವ್ರು ಪಕ್ಕ ಗೆಸ್ ಮಾಡಲ್ಲ, ನಾನು ಕಾನ್ಫಿಡೆಂಟ್ ಮೇಲೆ ಕೊಟ್ಟಿದ್ದೀನಿ. ನಿಧಾನ ಗೈಸ್, ಇವಾಗ ಪ್ಲಾನ್ ಚೇಂಜ್ ಆಗಿದೆ. ಅವರಿಬ್ರು ಒನ್ ಟೀಮ್, ನಾವಿಬ್ರು ಒನ್ ಟೀಮ್. ಒಂದ್ಸತಿ ಇವಳು ಹೇಳ್ಬೇಕು, ಒಂದ್ಸತಿ ಅವಳು ಹೇಳ್ಬೇಕು. ಸೊ ಇಬ್ಬರು ಟೀಮಲ್ಲೂ ಯಾರು ವಿನ್ ಆಗ್ತಾರೆ, ಯಾರು ಜಾಸ್ತಿ ಪಾಯಿಂಟ್ಸ್ ಬರುತ್ತೋ ಅವ್ರು ಯಾರು ಲೂಸ್ ಆಗಿರ್ತಾರಲ್ಲ ವಿನ್ ಆಗಿರೋರು ಮಾತ್ರ ಕೇಳಬೇಕು. ಟರ್ನ್ ಮಾಡಿ. ಲೂಸರ್ಸ್, ಸೋ ಕಾಲ್ಡ್ ಲೂಸರ್ಸ್. ನೋಡಿ ಗೈಸ್, ಇದು ಗೈಸ್ ಇವಳು ಗೇಮ್ ಆಡ್ತಿದ್ದಾಳೆ, ಪ್ರಯಾರಿಟಿ ನೋಡ್ತಿದ್ದಾಳೆ. ಇದು ಮ್ಯಾಚ್ ಕಾಣಿಸ್ತಾ ಇಲ್ಲ ಗೈಸ್, ಬಟ್ ಮ್ಯಾಚ್ ನೋಡ್ತಿ ಗೈಸ್. ಇದು ಫಸ್ಟ್ ರೌಂಡು. ನಾನು ಅವರಿಗೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಕೊಟ್ಟಿದ್ದೀನಿ. ಶಿ ಈಸ್ ಟೆಲ್ಲಿಂಗ್ ಆ್ಯಂಡ್ ಶಿ ಹ್ಯಾಸ್ ಟು ಗೆಸ್. ಸ್ಟಾಪ್ ವಾಚ್ ಇಟ್ಟಿದ್ದೀನಿ ಫಾರ್ 5 minutes. ನೋಡಿ ಗೈಸ್, ವಿ ಆರ್ ಆನ್ ದ ವೇ ಟು ಅವರ್ ಟ್ರಿಪ್. ಇವಳು ಒಂದೇ ಸತ ಇಷ್ಟುದ್ದ ಹೇಳ್ತೋಳಲ್ಲ, ಗೊತ್ತಾಗುತ್ತೇನೋ ಅಂತ. ಗೊತ್ತಾಗುತ್ತೇನೋ ಅಂತ ಗೈಸ್ 39 ಸೆಕೆಂಡ್ಸ್ಗೆ ಗೆಸ್ ಮಾಡಿದ್ದಾಳಂತೆ ಇವಳು. ಸೋ ಈಸಿ ಗೆಸ್, ಕೈ ಕೆಸರಾದ್ರೆ. ಸೊ ಇದು ಜಸ್ಟ್ ಇಟ್ ವಾಸ್ ಜಸ್ಟ್ ಟ್ರಯಲ್. ಅದೆಲ್ಲ ಕತೆ ಎಲ್ಲ ಗೈಸ್ ನಾವು ಕಂಡಿಡ್ದಿದೀವ, ಅದು ಕತೆ. ಸುಮ್ಮನೆ ಸೋಲೊಪ್ಕೊಳಕ್ಕಾಗಲ್ಲ ಅಂತ ನಾವಿನ್ನೂ ಆಡಿಲ್ಲ ಗೈಸ್ ಸೋಲೊಪ್ಕೊಳಕ್ಕೆ. ಓಕೆ, ದೇ ಗಾಟ್ ರೇಜ್ ಬೈಟೆಡ್ ಗೈಸ್. ಓ ಮೈ ಗಾಡ್ ಗೈಸ್, ನಾನು ಗೆಸ್ ಮಾಡಲ್ಲ ಅನ್ಕೊಂಡು ಹೆಂಗೋ ಗೆಸ್ ಮಾಡಿಬಿಟ್ಲು ಗೈಸ್. ಇವಳು ಅರ್ಧ ಗೆಸ್ ಮಾಡಿದ್ದಾಳೆ, ಇನ್ನೊಂದು ವರ್ಡ್ ಗೆಸ್ ಮಾಡಬೇಕು. ವಿನಾಯಕ ಪೂಜೆ ಮಾಡ್ತಿದ್ದಾಳೆ. ಓ, ಏನು ವಿಘ್ನ ವಿನಾಶ ಅಲ್ಲ. ಎಷ್ಟೊತ್ತಾಯ್ತು ಗೈಸ್, ಇವ್ರು ಗೆಸ್ಸೇ ಮಾಡ್ತಾ ಇಲ್ಲ. ಏಯ್, ಎಷ್ಟೊತ್ತು ಮಾಡ್ತೀರಾ? ಅಷ್ಟೇ ಟೈಮ್ ಆಗೋಯ್ತು. ಏನಕ್ಕೆ ಅದೇ ಗೇಮು? ಏನು ಕೇಳಿಸ್ತಾ ಇಲ್ಲ ಅನ್ನೋದೇ ಗೇಮು. ಎಲ್ಲಕ್ಕೆ ಬರ್ತೀಯಾ? ಅಷ್ಟೇ ಮುಗೀತು. ಮುಗೀತು ನಿನ್ ಟರ್ನ್. ಅದೇನಾ? ಇಲ್ಲ, ನೀನು ಹೇಳಿಲ್ಲ. ಬಿಚ್ಚು, ಅದು ಏರ್ಪೋರ್ಟ್ಸ್ ಬಿಡು. ಆಲಿಸ್ ಇನ್ ಬಾರ್ಡರ್ಲ್ಯಾಂಡ್. ಆಲಿಸ್ ಇನ್ ಬಾರ್ಡರ್ಲ್ಯಾಂಡ್. ಪೈನ್ಸ್ ಇನ್ ಗೈಸ್ ಸ್ಟಾಪ್ ವಾಚ್. ಗೈಸ್, ಇವಾಗ ನಾವು ಅವ್ರಿಗೆ ಕೊಟ್ಟಿದ್ದೀವಿ, ಸೊ ಅವ್ರು ಮಾಡ್ತಾರೆ. ಫ್ಲಾಶ್ ಗೈಸ್, ಇವರು ಸ್ಟಾರ್ಟ್ ಮಾಡ್ತಿದ್ದಾರೆ ಇವಾಗ. ಸೊ ಹುಲಿ ಗೈಸ್, ಇವ್ರು ಸ್ಟಾರ್ಟ್ ಮಾಡಿದ್ದಾರೆ. ಹುಲಿ ಕನ್ನಡ ಸ್ಟಾರ್ಟ್ ಆಗಿದೆ. ಸೊ ವರ್ಡ್ ಬಂದು ಹುಲಿ ಹಸುವಾದ್ರು ತಿನ್ನಲ್ಲ. ಇದು ನಾನು ಯಾವುದಲ್ಲಿ ಮಜಾ ಟಾಕೀಸಲ್ಲಿ ನೋಡಿದ್ದೆ, ಅದು ನೆನಪಾಯ್ತು, ಹೇಳಿದೆ. ಹುಲಿಗೆ ಉಡಿ ಅಂತ ಇದ್ದಾರೆ. ಹುಲ್ ತಿನ್ನಲ್ಲ. ಹುಲಿ ಹಸು ಹುಲ್ ತಿನ್ನಲ್ಲ. ಹುಲಿ ಹಸು ಹುಲ್ ತಿನ್ನಲ್ಲ. ಹುಲಿ ಹಸು ಹುಲ್ ತಿನ್ನಲ್ಲ. ಮೆಲ್ಲ ಮೆಲ್ಲ ಮಾತಾಡಿ. ಅದೇ ಹೇಳಿದ್ದು, ಹುಲಿ ಹಸುವಾದ್ರು ಹುಲ್ ತಿನ್ನಲ್ಲ. ಅದು ಗೈಸ್, ಇವ್ರಿಗೆ ಕನ್ನಡ ಬರಲ್ಲ ಗೈಸ್, ಅದಕ್ಕೆ ಹಸುವು ಅಂದ್ರೆ ಹಸುವು ಅಂತ ತಿಳ್ಕೊಂಡಿದ್ದಾಳೆ. ಅವಳು ನನಗೆ ಹೇಳಿದ್ದು ಹುಲಿಗೆ ಹಸುವಾದ್ರು ಹುಲ್ ತಿನ್ನಲ್ಲ ಅಂತ. ಹುಲಿಗೆ ಹಸುವಾದ್ರು ಗೈಸ್ ಸುಮ್ಮನೆ ಕಚ್ಚಾಡ್ತವ್ರು ಗೈಸ್ ಇವರು. ಅವಳಿಗೆ ಕನ್ನಡ ಬರಲ್ಲ, ಇವಳು ಹೇಳಿರೋದು ಅವಳಿಗೆ ಅರ್ಥ ಆಗಿಲ್ಲ. ಅವಳು ಏನೋ ಹೇಳಿದಾಳೆ, ಅವಳೇನೋ ಹೇಳಿ ಬರಸ್ತಾನೆ. ಇವಾಗ ನಾನು ಆನ್ಸರ್ ಮಾಡ್ಬೇಕು. ಅವಳು 0.5 ಪಾಯಿಂಟ್. ನಾನು ಇರು ಹುಲಿ ಓಕೆ ಗೈಸ್, ಇದಿಲ್ಲ. ನೆಕ್ಸ್ಟ್ ಒನ್ ಸೇಮ್ ಕೊಡ್ತೀವಿ. ನೆಕ್ಸ್ಟ್ ನಾವು ತಪ್ಪು ಹೇಳಿಲ್ಲ ಗೈಸ್, ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಅಲ್ಲ, ನೀವು ಅವಳಿಗೆ ಗೊತ್ತಿಲ್ಲ ಅಂತ ಕರೆಕ್ಟಾಗಿ ಹೇಳ್ಬೇಕಿತ್ತು. ವಾದ ಪ್ರತಿವಾದಗಳ ನಂತರ ಸೊ ಇನ್ನೊಂದು ಹೇಳಲಾಗಿದೆ. ಅಷ್ಟೇ, ನೀವು ಚಾನ್ಸ್ಗೆ ಇರೋದು ಅಷ್ಟೇ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇನ್ನ ಹೇಳಿಲ್ಲ. ಕಿವಿಲಿ ಹೇಳಿ.
ಅಂಗಣ್ಣ ಮಂಗಣ್ಣ ಅಂಗಿ ಅಂಗಣ್ಣ ಮಂಗಣ್ಣ ಅಂಗಿ ಸಾಂಗ್ ಬರ್ತಾ ಇತ್ತಾನೆ ನಿಂಗೆ ಬರ್ತಾ ಇತ್ತಾನೆ ಗೈಸ್ ವಾದ ಪ್ರತಿವಾದಗಳ ನಂತರ ಸೊ ಇನ್ನೊಂದು ಚಾನ್ಸ್ ಕೊಟ್ಟಿದ್ದೀವಿ. ಇವಾಗ ಹೆಂಗೆ ಫೈನ್ ಮಾಡ್ತಾರೋ ನೋಡ್ತೀವಿ. ಅವಳಿಗೆ ಅರ್ಥ ಆಗೋ ಥರ ಹೇಳಿದ್ದೀರಾ? ಫೇಮಸ್ ಸ್ಟಾರ್ಟ್ ಆಗಿದೆ ಗೈಸ್. ಓಕೆ ಓಕೆ ಬೇಗ ಬೇಗ ಹೇಳು. ಆ ಕಡೆ ತಿಳ್ಕೊಂಡು ಓಕೆ ಗೈಸ್ ಲೆಟ್ಸ್ ಅಂಗಣ್ಣ ಏಯ್ ಮೆಲ್ಲಗಿಲ್ಲ. ಏಯ್ ವಾಯ್ಸ್ ರೇಸ್ ಮಾಡಂಗಿಲ್ಲ. ಆಂಟಿ ಅಂತ ಹೋಗಿ ವಾಯ್ಸ್ ರೇಸ್ ಮಾಡಂಗಿಲ್ಲ. ಬಾ ಹೋಗಿರ್ತಾಳು. ಹೋಗಿ ಮಕ್ಕ ಚೆನ್ನಾಗಿಲ್ಲ ಸೈಡಿಗೆ ಹೋಗಿ. ಏ ಆಕ್ಷನ್ ಎಲ್ಲ ಮಾಡಂಗಿಲ್ಲ. ನಕಾರಾತ್ಮಕ ತತ್ವಗಳಿಗೆ ಅವಕಾಶವಿಲ್ಲ. ಲೇ ಇದು ಯಾವುದೋ ಒಂದು ಡೈಲಾಗ್ ಹೊಡ್ಕೊಂಡು ಅವಾಗಿಂದ ಹೊಡಿತಾಳೆ. ಮಂಗ ಮಕ್ಕ ಮಂಗ ಮಂಗ ಮಂಗನ ಆಮೇಲೆ ನಾನು ಮಂಗನ ಇದು ಎಂತ ಮೋಸ ನೋಡಿ ಗೈಸ್. ತೆಗೆದ್ಬಿಟ್ಟು ಅವಳು ಎಕ್ಸ್ಪ್ಲನೇಷನ್ ಕೊಟ್ಟು ಆಮೇಲೆ ತಿರ್ಗಾ ಓಕೆ ಓಕೆ ಹೇಳಿ ಅಂತ ಏನು ಗೈಸ್. ಹಲೋ ಗೈಸ್, ಟೈಮರ್ ಓಡ್ತಿದೆ. ಟೈಮರ್ ನೋಡು. ಬಂಗಾರುನಾ ಏ ಟೈಮ್ 2 ಮಿನಿಟ್ಸ್ ಆಗಿದೆ. ಅವರಪ್ಪ ಕಾಲ್ ಮಾಡ್ತಿದ್ದಾರೆ. ಏನೇನು ಅಂದಿನ ಅಂಗಣ್ಣ ಮಂಗಣ್ಣ ಅಂಕಿ ಅಂಕಿ ಅಂಗಿ ಹೇಳು. ಅಂಗಣ್ಣ ಮಂಗಣ್ಣ ಅಂಗಿ. ಯಪ್ಪ ಗೈಸ್ ಫೈನಲಿ ಕಷ್ಟಪಟ್ಟರು ಗೈಸ್ ಅಂಗಿಗೆ ಹೋಗಿ ಆಂಟಿ ಅಂದು. ಯಪ್ಪ ಆಂಟಿ ಅದು ಆಕ್ಷನ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಟೆಕ್ನಿಕಲ್ ಪ್ರಾಬ್ಲಮ್. ನೀನು ಹಿಂಗೋಗ್ಬಿಟ್ಟು BCA ಮಾಡ್ತಿದ್ದೆ ಅಂತ ಗೊತ್ತು. ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ ಏನಕ್ಕೆ ಇವಾಗ. ಸರಿ ನಾನು ಹೇಳ್ತೀನಿ ನಿಮ್ಗೆ ಇವಾಗ. ಗೈಸ್ ಊಟಕ್ಕೆ ಬಿಟ್ಟಿದ್ದಾರೆ. ಪ್ಲೇಟ್ ತೊಗೊಂಡೋಗ್ತಿದ್ದೀವಿ. ಪಾರ್ಸಲ್ ತಗೊಂಡಿದ್ದೀವಿ. ಮಳೆ ಬೇರೆ ಬರ್ತಿದೆ ಗೈಸ್ ನೋಡಿ. ಲೇ ಎಲ್ಲೋಗ್ತಾ ಇದ್ದೀರಾ? ಲೇ ಬ್ಲೂ ಕಲರ್ ಅಲ್ಲ ವೈಟ್ ಕಲರು. ಗೈಸ್ ಗುಡ್ ನೈಟ್. ಗುಡ್ ನೈಟ್ ತೇಜ್. ನಾನು ಇದ್ದ ಮಲ್ಕೊಂತೀನಿ. ಗುಡ್ ನೈಟ್. ಇಳ್ಕೊಳ್ಬೇಕು. ಎಲ್ಲ ರೆಡಿ ಆಗಿ ಕೂತಿದ್ದೀವಿ. ಬಸ್ ಎಲ್ಲ ರೀಲ್ಸ್ ನೋಡ್ಕೊಂಡು ಸೇವ್ ಮಾಡ್ತಾ ಇದ್ದಾರೆ. ರೀಲ್ಸ್ ಮಾಡೋಕ್ಕೆ ಗೈಸ್ ಟ್ರಿಪ್ಪಲ್ಲಿ ನೋಬಡಿ ಈಸ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ. ನಾನೇ ತಗೊಂಡು ಶೀಸ್ ಬಿಸಿ. ವಾಚಿಂಗ್ ರೀಲ್ಸ್. ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ. ವ್ಲಾಗ್ ಮಾಡ್ತಾ ಗೈಸ್. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಇವಾಗ ರೀಚ್ ಆಗಿದ್ದೀವಿ ರೆಡಲ್ ಹೋಮ್ ಸ್ಟೇ.
ಇವರಿಗೆ ಎಷ್ಟು ಚೆನ್ನಾಗಿದೆ, ಫುಲ್ಲು ತೋಟ ಥರ ಇದೆ. ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಇದೊಳ್ಳೆ ಪ್ರೀ ವೆಡ್ಡಿಂಗ್ ಶೂಟ್ ಬಂದಿರೋ ಥರ ಇಲ್ಲ ಲೊಕೇಶನ್ನು. ಗೈಸ್ ರೂಮ್ ಟೂರ್, ಟಿವಿ, ಬೆಡ್ಡು, ಇಲ್ಲಿ ವಾರ್ಡ್ರೂಬ್ಸ್ ಎಲ್ಲ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಇದೆ ಆ್ಯಂಡ್ ಒಂದು ವಾಶ್ರೂಮ್ ಇದೆ ಅಷ್ಟೇ ಗೈಸ್. ಚೆನ್ನಾಗಿದೆ ಗೈಸ್. ಫಿಟ್ ಚೆಕ್. ಕಾಫಿ ಆರ್ಡರ್ ಮಾಡಿದ್ದೀವಿ, ಕಾಫಿ ಬರ್ತಿದೆ. ಕಾಫಿ ಕುಡಿದು ಫ್ರೆಶಾಗಿ ರೆಡಿ ಆಗಿಬಿಟ್ಟು ಹೋಗೋದು. ಅರೆ ಈ ಕಡೆ ಬಾ, ರೆಡಿ ಆಗಿ ಹೋಗಿ ಸ್ನಾನ ಮಾಡಿ ಹೋಗು. ನೀನು ಹೋಗು ಫಸ್ಟು, ನಾನು ಹೋಗ್ತೀನಿ. ಗೈಸ್ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ದು ಶರಾವತಿ ಬ್ಯಾಕ್ ವಾಟರ್ಸಿಗೆ. ನಾವು ರೂಮಲ್ಲಿ ಸ್ಟೇ ಮಾಡಿದ್ವಲ್ಲ, ಸೊ ಅವ್ರದ್ದೇ ಪ್ಯಾಕೇಜ್ ಇತ್ತು. ಸೊ ಅವರೇ ಶರಾವತಿ ಬ್ಯಾಕ್ ವಾಟರ್ಸ್ಗೆ ಕರ್ಕೊಂಡು ಬಂದರು. ಲುಕ್ ಅಟ್ ದ ವ್ಯೂ ಗೈಸ್. ಬಟ್ ಫೋಟೋಸ್ ಯಾವುದು ಚೆನ್ನಾಗೇ ಬರ್ತಾ ಇಲ್ಲ, ಬಿಕಾಸ್ ದರ್ ಇಸ್ ನೋ ಸನ್ ಇದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಅಂಕಲ್. ಗೈಸ್ ಮುಗೀತು ಬೋಟಿಂಗ್ ಮುಗೀತು. ವಿ ಆರ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಡೆಸ್ಟಿನೇಷನ್. ಗೈಸ್ ನಾವು ಊಟ ಮಾಡಿಕೊಂಡು ರೂಮಲ್ಲಿ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ಇವಾಗ ಬಂದಿದ್ದೀವಿ ಮ್ಯಾಂಗ್ರೋವ್ ಫಾರೆಸ್ಟಿಗೆ. ಬೈಕ್ ರೆಂಟ್ ಮಾಡ್ಕೊಂಡಿದ್ದೀವಿ ಗೈಸ್. ಸೊ ವಿ ಕೇಮ್ ಇನ್ ಬೈಕ್, 4 ಮೆಂಬರ್ಸ್, 2 ಬೈಕ್ಸ್. ಮಳೆ ಬರೋ ಹಾಗೆ ಆಗಿದೆ ಗೈಸ್. ಫುಲ್ಲು ಮೋಡ ಗುಡುಗು, ಆಲ್ರೆಡಿ ಹನಿ ಬೀಳ್ತಿದೆ. ಸೊ ಸ್ವಲ್ಪ ವಾಕ್ ಮಾಡಿಬಿಟ್ಟು ಹೋಗೋದು. ಈ ಕಡೆ ಹ್ಯಾಂಡಲ್ ತಿರುಗಿಸು. ಸೀಟ್ ಓಪನ್ ಮಾಡಬೇಕಾ? ದಿಸ್ ಇಸ್ ಮ್ಯಾಂಗ್ರೋವ್ಸ್. ಇದಕ್ಕೆ ಎಂಟ್ರಿ ಫೀಸ್ 80 rupees ಪೇ ಮಾಡಿದ್ವಿ ಫಾರ್ 4 ಮೆಂಬರ್ಸ್. ಐ ಥಿಂಕ್ ಇಟ್ಸ್ 2020 ಅಂಬ್ರೆಲ್ಲ ಬರ್ತಿದೆ. ಸೊ ನಾನು ಛತ್ರಿ ಇಟ್ಕೊಂಡಿದ್ದೀನಿ. ಗೈಸ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದ್ಕೊಂಡು ಮ್ಯಾಪ್ಸ್ ನೋಡಿಕೊಂಡು ರೀಲ್ಸ್ ನೋಡ್ಕೊಂಡು ಬಂದಿದ್ದೀವಿ. ಬಟ್ ಇಲ್ಲಿ ಏನೂ ಇಲ್ಲ, ಜಸ್ಟ್ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಮುಗಿತಾನೆ ಇಲ್ಲ. ಇಂಥವ್ರು ಇರ್ತಾರೆ ನೋಡಿ ಗೈಸ್. ನಡ್ರೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದೀವಿ. ಆ ಕಡೆ ಈ ಕಡೆ ಮರ ಗಿಡ ಮಾತ್ರ ಇದೆ, ಬೇರೆ ಏನೂ ಇಲ್ಲ. ನೀರಿದೆ ಅಂತ ಬಂದ್ವಿ, ಒಂಚೂರು ನೀರಿಲ್ಲ. ಕಮ್ ಆನ್ ತೇಜು, ಡು ಯು ವಾಂಟ್ ಟು ಟೆಲ್ ಸಮಥಿಂಗ್? ಗೈಸ್ ಮ್ಯಾಂಗ್ರೋವ್ ಫಾರೆಸ್ಟ್, ದಿಸ್ ಇಸ್ ಮ್ಯಾಂಗ್ರೋವ್ ಫಾರೆಸ್ಟ್. ಇಲ್ಲಿ ನಡೆಯೋಕ್ಕೆ ಫುಲ್ಲು ಭಯ ಆಗ್ತಿದೆ ಗೈಸ್. ಒಂಚೂರು ಏನಾದರೂ ಮಿಸ್ ಆಗಿದೆ ಆದರೆ. ವೇರ್ ಇಸ್ ದ ಕ್ರ್ಯಾಬ್ ಗೈಸ್? ಅಲ್ಲಿ ಕ್ರ್ಯಾಬ್ ತಿಂತೀರಾ? ಹಾಂ ಅದೇನೋ ಶೆಲ್ಲದು. ಹೋಗಿ ಮಾಡು ಲೇ, ಅಲ್ಲಿ ನೋಡಿ ಹೆಂಗೆ ಗೈಸ್. ತೇಜು ಕ್ಯಾನ್ ಯು ಟ್ರೈ ದಟ್? ನಾನು ಇಲ್ಲಿ ಫಾರೆಸ್ಟ್ ಹತ್ರ ನಡ್ಕೊಂಡು ಬರ್ತಾ ಇಲ್ಲೊಂದು ಈ ಥರ ಬೋಟಿಂಗ್ ಇದೆ, ಬೋಟಿಂಗ್ ಮಾಡಕ್ಕೆ ಕೊಡ್ತಾರೆ. ಹಂಗೆ ನಡ್ಕೊಂಡು ಹೋಗ್ತಾ ಇರಬೇಕು ಗೈಸ್. ಏನು ಸಿಗುತ್ತೆ ಮುಂದಕ್ಕೆ ಹೋದ್ರೆ? ಏನಿಲ್ಲ, ಜಸ್ಟ್ ಕಾಡು ನಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಗೈಸ್. ಮ್ಯಾಂಗ್ರೋವ್ ಫಾರೆಸ್ಟಲ್ಲೇ ಅಷ್ಟೇ ಗೈಸ್. ಕಾಡು ಪ್ರಾಣಿಗಳೆಲ್ಲ ಇಲ್ಲೇ ಇದ್ದಾರೆ, ಆದರೂ ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಹೌದು, ಇಲ್ಲಿ ನೋಡಿ ಗೈಸ್ ಎಷ್ಟು ಸೈಲೆಂಟ್ ಆಗಿದ್ದಾಳೆ ಅಂತ. ಅಮಾಯಕ ಅಂತ ಅನ್ಕೋಬೇಡಿ ಪಾಪ, ಅವಳಿಗೆ ಹೇಳಕ್ ಬಂದಿಲ್ಲ ಗೈಸ್. ಅಡ್ಜಸ್ಟ್ ಮಾಡಿ ಪಾಪ ಏನೋ ಟ್ರೈ ಮಾಡಿದ್ಲು. ಬಟ್ ನೋಡಿ ವಿ ಕೇಮ್ ಫಾರ್ ಎಕೋ ಬೀಚ್. ನೋಡಿ ಗೈಸ್ ಎಷ್ಟು ಜೋರಾಗಲೆ. ಜನನೂ ಏನು ಅಷ್ಟೊಂದಿಲ್ಲ, ಸ್ವಲ್ಪ ಜನ ಇದ್ದಾರೆ. ಎಷ್ಟೊಂದು ದಿನ ಆದಮೇಲೆ ನಾನು ಬೀಚಿಗೆ ಬರ್ತಾ ಇರೋದು. ಸಕ್ಕತ್ತಾಗಿದೆ. ವಿ ಡೋಂಟ್ ನೋ ಟು ಸ್ವಿಮ್ ಆಲ್ಸೋ. ಅಲ್ಲಿ ತುದಿಲ್ ನಿಂತ್ಕೊಂಡ್ರೆ ಏನು ಮಾಡಲ್ಲ. ಸಕ್ಕತ್ತಾಗೈತಿ ಗೈಸ್. ಎಕೋ ಬೀಚು
ಸಕ್ಕದಾಗಿದೆ. ತಂದಿಲ್ವೇ? ನಾನು ಇನ್ನೇನಕ್ಕಿಲ್ಲ ಆಟ ಆಡೋದಲ್ವಾ ಅಂದ್ಬಿಟ್ಟು ತಂದಿಲ್ಲ. ಗೈಸ್ ಬೀಚಲ್ಲಿ ಆಟ ಆಡಿ ಬಂದಿದ್ದೀವಿ. ಈಕೋ ಬೀಚಲ್ಲಿ ನೋಡಿ ಗೈಸ್. ಅವ್ರನ್ನೂ ಎಲ್ಲ ತೋರಿಸು ನೋಡಿ ಹೆಂಗಿದ್ದಾರೆ. ಎಲ್ಲ ಫುಲ್ಲು ಮಣ್ಣು ನೋಡಿ ಗೈಸ್. ಇವತ್ತಿಂದು ಆಟ ಎಲ್ಲ ಮುಗಿತು ಗೈಸ್. ಕಂಪ್ಲೀಟ್ಲಿ ಟ್ಯಾನ್ ಗೈಸ್. ಇವರು ಬೀಚಲ್ಲಿ ಫುಲ್ ಆಟ ಆಡ್ಕೊಂಡು ಬಂದಿದ್ದೀವಿ. ಬಟ್ ಆಟ ಆಡೋಕ್ಕವ್ರಿಗೂ ಬಿಟ್ಟಿಲ್ಲ. ಅವರು ಜಸ್ಟ್ ಕಾಲು ಮುಳುಗೋವರೆಗೂ ಅಷ್ಟೇ ತೋರಿಸಿದ್ದಾರೆ, ಕಳಿಸಿದ್ದಾರೆ. ಅದು ಬಿಟ್ಟಿಲ್ಲ. ಅಲ್ಲಿ ನಡ್ಕೊಂಡು ಬಂದರೆ ಲೈಕ್ ಇಲ್ಲಿ ಮೆಟ್ಲು ಹತ್ಕೊಂಡು ಬಂದರೆ ಈ ಥರ ಅಷ್ಟೇ ಇದೆ. ಲೈಕ್ ನೋಡಿ ಈ ಥರ ಇನ್ ರೂಮ್ಸ್ ಆ್ಯಂಡ್ ದಟ್ ಈಸ್ ಆರ್ ರೂಮ್. ದಟ್ಸ್ ದಿ ಅಪ್ಡೇಟ್ ಗೈಸ್. ಗೈಸ್ ಸಂಜೆ ವ್ಯೂ ನೋಡಿ ನಮ್ಮ ಸ್ಟೇದು. ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ, ಅಲ್ಲೆಲ್ಲ ಲೈಟಿಂಗ್ಸ್ ಹಾಕಿ ಮಿನ ತನ. ನಾವು ಇವಾಗ ಸ್ನ್ಯಾಕ್ಸ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಹೋಗೋಣ. ನೋಡಿ ನಗಬೇಡ್ರಿ ಗೈಸ್. ನಾವು ಫಾಸ್ಟ್ ಫುಡ್ನ ಸ್ಕಿಪ್ ಮಾಡಿದ್ದೀವಿ ಬಿಕಾಸ್ ಆಲ್ರೆಡಿ ಟೈಮ್ 7 o'clock ಹೋಗಿತ್ತು. ಸೊ ಡೈರೆಕ್ಟ್ ಊಟ ಮಾಡಿಕೊಂಡು ರೂಮಿಗೆ ಹೋಗೋಣ ಅಂದ್ಕೊಂಡು ಬಂದಿದ್ದೀವಿ. ಚಿಕನ್ ಫ್ರೈಡ್ ರೈಸ್. ಇಟ್ಸ್ ಇನ್ಕಂಪ್ಲೀಟ್ ವಿತೌಟ್ ಆನಿಯನ್ ಆ್ಯಂಡ್ ಸಮ್ ಲೈಮ್ ಸೋಡಾ ಅಷ್ಟೇ ಗೈಸ್. We are having ice cream, Chiku's ice cream, and coconut ice cream, chocolate brownie ice cream. ಏನಿದು? ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್. ಊಟ ಎಲ್ಲ ಮಾಡಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಗೈಸ್. ಸೊ ಗೈಸ್ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ನೆಕ್ಸ್ಟ್ ಏನೇನು ಮಾಡಿದ್ವಿ ಅಂತ ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ವಿ ಆರ್ ಚೆಕಿಂಗ್ ಔಟ್ ಫ್ರೆಡ್ಲಿ ಹೋಮ್ ಸ್ಟೇ ಹೊನ್ನಾವರದಿಂದ. ಇವಾಗ ಗೋಕರ್ಣಗೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್.